ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಂತೂ ತುಂಬಾ ಎನರ್ಜೆಟಿಕ್ ಆಗಿ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆನಂತರ ಬಂದು ಸಂಜೆ ಒಂದು ಇನ್ಸಿಡೆಂಟ್ ನಡೀತು. ಸೊ ಬೆಳಿಗ್ಗೆ ಒಂದು ಎನರ್ಜೆಟಿಕ್ ಆಗಿರ್ಬೋದು, ಒಂದು ಖುಷಿ ಆಗಿರ್ಬೋದು, ತುಂಬ ಲವಲವಿಕೆಯಿಂದ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿಕೊಂಡೆ. ಬಟ್ ಆ ಒಂದು ಇನ್ಸಿಡೆಂಟಿಂದ ದಿನ ಪೂರ್ತಿ ಇದ್ದಂಥ ಲವಲವಿಕೆ ತುಂಬಾ ವೀಕ್ ಆಯಿತು, ಹಾಳಾಯಿತು ಅಂತ ಹೇಳ್ಬೋದು. ಸೊ ಆ ಒಂದು ಇನ್ಸಿಡೆಂಟ್ ಏನು ಅಂತ ನಾನು ಇದೇ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಕೊಟ್ಟಿದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನೀವು ಮೊದಲಿಗೆ ಹೇಳಿದೆ ಏನು ಅದು ಇನ್ಸಿಡೆಂಟ್ ಅಂತ ಹೇಳ್ತೀನಿ ಅಂತ. ಸೊ ಆ ಒಂದು ಇನ್ಸಿಡೆಂಟ್ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಸೊ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅದು. ಸೊ ಹಾಗಾಗಿ ಮಿಸ್ ಮಾಡ್ದೇನೆ ಬ್ಲಾಗ್ನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಸೊ ಬೆಳಗ್ಗೆನೇ ನಾನು ತುಂಬ ಹುಮ್ಮಸ್ಸಿಂದ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೆಳಗ್ಗೆನೇ ಬಾಗಿಲೆಲ್ಲ ತೊಳೆದು ಕಸ ಎಲ್ಲ ಗುಡಿಸ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಎದ್ದ, ಏನು ಒಂದು 7 o'clock ಆಗಿತ್ತು. ಸೊ ನಾನು ಆಲ್ರೆಡಿ ಬಾಗಿಲೆಲ್ಲ ತೊಳೆದು ಕಸ ಗುಡ್ಸೋಕ್ಕೆ ಬರೋಷ್ಟರಲ್ಲಿ 7 o'clock ಆಗಿತ್ತು. ಸೊ ಏನಂದರೆ ಅಮ್ಮಗೆ ಸ್ಕೂಲಿದ್ದರೆ ಬೇಗ ಎದ್ದೊಳೋದೇ ಇಲ್ಲ, 8:30 ಆದರೂ ಆಯಿತು, 9 ಗಂಟೆ ಆದರೂ ಆಯಿತು. ಬಟ್ ಸ್ಕೂಲಿಲ್ಲ ಅಂದರೆ ನೋಡಿ ಎಷ್ಟು ಬೇಗ ಎದ್ದೊಳ್ತಾನೆ. ಹಾಗೆ ಸಾನ್ವಿ ಕೂಡ ಎದ್ದಿದ್ದಾಳೆ. ಕಸ ಗುಡಿಸ್ಕೊಂಡೆ, ಸಾನ್ವಿ ಕೂಡ ಎದ್ದು ಇಬ್ಬರು ಆಟ ಆಡ್ತಾ ಇದ್ದಾರೆ ಮಾತಾಡಿಕೊಂಡು. ಸೊ ಹಾಗೆ ಫ್ರೆಂಡ್ಸ್, ನೀವು ತಮ್ಲೇನ್ ನೋಡಿರ್ತೀರ. ಸೊ ಅರ್ಧಂಬರ್ಧ ವಿಷಯ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಮನೇಲಿ ಮಂಚ ಯಾಕಿಲ್ಲ ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದೆ. ಸೊ ನಾನು ಆಲ್ರೆಡಿ ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅಮ್ಮಗೊಂದ್ಸಲಿ ಒಂದು 2 ವರ್ಷ ಅನಿಸುತ್ತೆ ಅವನಿಗೆ, ಆವಾಗ 1.5 ಅಥವಾ 2 ವರ್ಷ ಇರ್ಬೋದು, ಮಂಚದ ಮೇಲಿಂದ ಬಿದ್ದು ಫುಲ್ಲು ತಲೆ ಒಂದಿಷ್ಟುದ್ದ ಓಪನ್ ಆಗಿತ್ತು. ಅವನಿಗೆ ಒಂದು 2-3 ಸ್ಟಿಚಸ್ ಗಂಟ ಹಾಕ್ಸಿದ್ವಿ. ಸೊ ಆ ಒಂದು ಇನ್ಸಿಡೆಂಟಿಂದ ಇವಾಗ ಸಾನ್ವಿ ಕೂಡ ಚಿಕ್ಕೋಳು ತುಂಬ. ಹಾಗಾಗಿ ಅಂದರೆ ನಾನು ಒಬ್ಬಳೇ ಇರ್ತೀನಿ ಮತ್ತು ಎಲ್ಲ ಕೂಡ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಪ್ಪಿ ನಮ್ಮ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಸೊ ಆ ಒಂದು ಟೈಮ್ಗೆ ನಾನಿವತ್ತು ಹೇಳೋ ಇನ್ಸಿಡೆಂಟ್ ಕೂಡ ಏನು ತುಂಬಾ ಹತ್ತಿರ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೂವು ಕೂಡ ಹಾವಾಗ್ಬೋದು, ಚೆನ್ನಾಗಿದ್ದರೆ ಹಾವು ಕೂಡ ಹೂವು ಆಗ್ಬೋದು, ಅದಂತೂ ಸತ್ಯ. ಸೊ ಇವತ್ತು ನಡೆದಿರೋ ಇನ್ಸಿಡೆಂಟ್ಗೂ ಅದು ತುಂಬಾ ಹತ್ತಿರ ಇದೆ, ಹೇಳ್ತೀನಿ ನಾನು. ಸೊ ಹಾಗಾಗಿ ಮಂಚನ ತೆಗೆದುಬಿಟ್ಟು ಹಾಗೆ ನಾವು 4 ಜನನು 4 ಮೆಂಬರ್ಸು ಕೂಡ ಮಲ್ಕೊಳ್ಳೋದಕ್ಕಾಗಲ್ಲ, ಅದರಲ್ಲಿ ಇಕ್ಕಟ್ಟಾಗುತ್ತೆ. ಹಾಗಾಗಿ ಮಂಚಾಗ ತೆಗೆದುಬಿಟ್ಟು ಫುಲ್ಲು ಹಾಸಿಗೆ ಕೆಳಗಡೆ ಹಾಸ್ಕೊಳ್ಳೋ ಅಂಥದ್ದು ಹಾಸಿಗೆ ಹಾಸ್ಕೊತೀವಿ. ಸೊ ಇದರಲ್ಲಿ ತುಂಬ ಕಂಫರ್ಟ್ ಇದೆ, ಆರಾಮಾಗಿ ಜಾಗ ಸಾಕಾಗುತ್ತೆ. ಸಾನ್ವಿ ಒದ್ದಾಡ್ಕೊಂಡು ಮಲ್ಕೋತಾಳೆ, ಅಮ್ಮೋಗಿ ಕೂಡ ಒದ್ದಾಡ್ಕೊಂಡು ಮಲ್ಕೋತಾಳೆ. ನಮಗೂ ಕೂಡ ಮಲ್ಕೊಳ್ಳೋಕೆ ಚೆನ್ನಾಗಿ ಸ್ಪೇಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೆಳಗಡೆನೇ ಹಾಸಿಗೆ ಎಲ್ಲ ಹಾಸ್ಕೊಂಡು ಮಲ್ಕೊತೀವಿ. ಸೊ ಸೊಳ್ಳೆ ಪರ್ದ ಒಂದು ಎಕ್ಸ್ಟ್ರಾ ಯಾವುದಾದ್ರೂ ಸೊಳ್ಳೆ ಜಾಸ್ತಿ ಇದ್ದಾಗ ಕಟ್ತೀವಿ, ಇಲ್ಲಾಂದ್ರೆ ಅದು ಕಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಮಂಚ ತೆಗೆದುಬಿಟ್ಟಿದ್ದೀವಿ. ಏನು ತುಂಬ ಭಯ ಆಗಿತ್ತು ನನಗೆ ಆವಾಗ, ಅದಕ್ಕೋಸ್ಕರ. ಹಾಗೆ ಇವಾಗ ಮನೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಮನೆ ಒರೆಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೆ, ಶುಕ್ರವಾರ, ಮಂಗಳವಾರ ಅಥವಾ ನಮ್ಮ ಮನೆ ದೇವ್ರ ವಾರ ಮತ್ತು ಏನಾದರೂ ಸ್ಪೆಷಲ್ ಡೇಗಳಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕುಂಕುಮ ಅದೆಲ್ಲ ಹಾಕ್ಕೊಂಡು ಮನೆ ಒರೆಸ್ಕೊತೀನಿ ಅಂತ ಹೇಳಿಬಿಟ್ಟು. ಅರಿಶಿನ ಕುಂಕುಮ ಹಾಕಿಲ್ಲ ಅಂದ್ರೂ ಹಸು ಗಂಜಲ ಮತ್ತು ಏನು
ಉಪ್ಪು, ಅದು ಕಲ್ಲುಪ್ಪು ಎರಡನ್ನೂ ಹಾಕ್ಬಿಟ್ಟು ನಾನು ಮನೆಯನ್ನು ಒರೆಸ್ಕೊತೀನಿ. ಸೊ ಇದರಿಂದ ಫ್ರೆಂಡ್ಸ್ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಮನೇಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆಯೇ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆವಾಗವಾಗ ಈ ರೀತಿ ಮನೆಯನ್ನು ಒರೆಸ್ಕೊತೀನಿ. ವಾರದಲ್ಲಿ ಒಂದು 3-4 ಸರಿ ಈ ರೀತಿಯೇ ಒರೆಸ್ಕೊತಾ ಇರ್ತೀನಿ. ಯಾವಾಗಾದರೂ ಒಂದೊಂದು ಟೈಮು ನಾನ್ ವೆಜ್ ಮಾಡಿದ್ದ ದಿನ ಆ ರೀತಿ ಟೈಮ್ಗಳಲ್ಲಿ ಆ ರೀತಿ ಹಾಕಿ ಒರೆಸೋದಿಲ್ಲ. ಸೊ ಇನ್ನು ಮಿಕ್ಕಿದ ಡೇಸ್ಗಳೆಲ್ಲ ಈ ರೀತಿಯೇ ಒರೆಸ್ಕೊತೀನಿ ನಾನು. ಸೊ ಅದೆಲ್ಲ ಪಾಸಿಟಿವ್ ವೈಬ್ಸ್ ಅನ್ನೋದು ಕೂಡ ನಮಗೆ ಅಂದರೆ ಅದ್ರ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗೇ ಬಂದಿದೆ ನಮಗೆ. ಹಾಗಾಗಿ ಸೊ ಇವಾಗ ನೀಟಾಗಿ ಮನೆ ಒರೆಸ್ಕೊಂಬಿಡೋಣ ಅಂತೇಳಿ ಮನೆ ಒರೆಸ್ಕೊತಾ ಇದ್ದೀನಿ. ಇವಾಗ ಮನೆಯೆಲ್ಲ ಕೂಡ ನೀಟಾಗಿ ಶುಚಿ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಹಾಲ್ಗಿಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಅಂದರೆ ರಾಗಿ ಅಂಬಲಿ ಕುಡಿತಾ ಇದ್ದಿದ್ದು. ಸೊ ನಮ್ಮ ಅತ್ತೆ ಇರೋದ್ರಿಂದ ಸೊ ರಾಗಿ ಅಂಬಲಿನ ಬಿಟ್ಟು ಇವಾಗ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಹಾಲನ್ನು ಹಾಕಿ ಇಟ್ಬಿಟ್ಟು ಹೋದರೆ ಪೂಜೆ ಮಾಡಬೇಕು. ಸೊ ಹಾಲನ್ನು ಹಾಕಿ ಇಟ್ಬಿಟ್ಟು ಹೋದರೆ ಕಾಯ್ತಾ ಇರುತ್ತೆ. ಸೊ ಬೆಲ್ಲ ಎಲ್ಲ ಹಾಕಿ ಇಟ್ಬಿಟ್ಟು ಹೋದರೆ ನಿಧಾನವಾಗಿ ಕಾಯ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಹಾಕಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಲು ಕಾಯಕ್ಕಿಡೋಣ ಅಂತ ಹೇಳ್ಬಿಟ್ಟು ಇಡ್ತಿದ್ದೀನಿ ಇವಾಗ. ಸೊ ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ, ಸೊ ಬೆಲ್ಲನೇ ಯೂಸ್ ಮಾಡೋವಂಥದ್ದು. ಅಮ್ಮು ಕೂಡ ಅಂಬಲಿ ಕುಡಿತಾ ಇದ್ದ. ಸೊ ಇವಾಗ ನಮ್ಮ ಅತ್ತೆ ಬಂದಮೇಲೆ ನಾನು ಕಾಫಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವನು ಕೂಡ ಹಾಲಿಗೆ ರೂಢಿ ಆಗಿಬಿಟ್ಟಿದ್ದಾನೆ. ಸೊ ಮತ್ತೆ ಅವನಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ಅಂಬಲಿ ಕೊಟ್ಟು ಮತ್ತೆ ಅವನ್ನ ನಾನು ಅದನ್ನು ಅಂಬಲಿನ ರೂಢಿ ಮಾಡಬೇಕು. ಸೊ ಬೆಳಿಗ್ಗೆ ಅಂಬಲಿ ಕೊಡ್ತಾಯಿದ್ದೆ. ಸೊ ಈವ್ನಿಂಗು ಒಂದು ಲೋಟ ಹಾಲನ್ನು ಕೊಡ್ತಾಯಿದ್ದೆ. ಸೊ ಇವಾಗ ರೂಢಿ ತಪ್ಪೋಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಸ್ಕೂಲ್ ಇವಾಗ ವಿಂಟರ್ ಸೀಸನ್ ಅಲ್ವಾ, ಅಂದರೆ ಕ್ರಿಸ್ಮಸ್ದು ಹಾಲಿಡೇ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಇವಾಗ ಕಾಫಿನೇ ಅಂದರೆ ಹಾಲೇ ಕುಡಿತಿದ್ದಾನೆ ಅವನು ಕೂಡ. ಸೊ ನಾವು ಕೂಡ ಕಾಫಿ ಕುಡಿತಾ ಇದ್ದೀವಿ. ಹಾಗೆ ಇವಾಗ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಬೆಳಿಗ್ಗೆ ನಮ್ಮ ಮನೆಯವರಿದ್ದರೆ ಪೂಜೆ ಮಾಡ್ತಾರೆ. ಅವರು ಬೇಗ ಡ್ಯೂಟಿಗೆ ಹೋಗಿದ್ದ ದಿನ ನಾನೇ ಪೂಜೆ ಮಾಡ್ತೀನಿ. ಇಲ್ಲಿ ನಾನು ಅವ್ರು ಪೂಜೆ ಮಾಡಿದ ದಿನ ಈವ್ನಿಂಗ್ ಮಾಡ್ತೀನಿ. ಅವರು ಬೆಳಿಗ್ಗೆ ಮಾಡಿದಾಗ ನಾನು ಈವ್ನಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ಬೆಳಿಗ್ಗೆ ಈವ್ನಿಂಗ್ ನಾನೇ ಮಾಡ್ತೀನಿ. ಸೊ ಇವತ್ತು ನಾನೇ ಕೂಡ ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ಯಾರಾದರೂ ಒಬ್ಬರು ಮನೇಲಿ ಪೂಜೆ ಮಾಡಲೇಬೇಕು. ಬೆಳಿಗ್ಗೆ ಅವರಾದರೂ ಮಾಡಬೇಕು, ಇಲ್ಲಾಂದರೆ ನಾನಾದರೂ ಮಾಡಬೇಕು. ಅವಾಗೇ ಸಮಾಧಾನ. ಎಕ್ಸೆಪ್ಟ್ ಏನು ಬುಧವಾರ ಮತ್ತು ಭಾನುವಾರ ಇವೆರಡು ದಿನ ಮಾತ್ರ ಪೂಜೆ ಮಾಡಲ್ಲ. ಸೊ ಅವತ್ತು ರೆಸ್ಟು ದೇವ್ರಿಗೂ ಕೂಡ ರೆಸ್ಟು. ಹಾಗೆ ಯಾವುದಾದ್ರೂ ಏನಾದರೂ ವಿಶೇಷ ದಿನ ಇದ್ದರೆ, ಹಬ್ಬ ಇದ್ದರೆ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳೇನಾದರೂ ಬುಧವಾರ ಅಥವಾ ಭಾನುವಾರ ಬಿದ್ದಿದ್ರೆ ಆವಾಗ ಪೂಜೆ ಮಾಡ್ತೀವಿ. ಸೊ ಏನೂ ಇಲ್ಲ, ನಾರ್ಮಲ್ ಡೇಸ್ ಅಂತ ಹೇಳಿದಾಗ ಮಾತ್ರ ಬುಧವಾರ ಮತ್ತು ಭಾನುವಾರ ಪೂಜೆಯನ್ನು ಮಾಡೋದಿಲ್ಲ. ಸೊ ಅಷ್ಟೇ. ದಿನ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ನಾನು ತಿಂಗಳಲ್ಲಿ ಒಂದು 3 ದಿನ ಮಾಮೂಲಿ ಗೊತ್ತೇ ಇರುತ್ತೆ. ಬಟ್ ಒಂದು 5 ದಿನ 6 ದಿನವರೆಗೂ ನಾನಂತೂ ಪೂಜೆ ಮಾಡಲ್ಲ. ಸೊ ಆವಾಗ ನಮ್ಮ ಮನೆಯವರು ಬೆಳಿಗ್ಗೆ ಮಾತ್ರ ಪೂಜೆ ಮಾಡ್ತಾರೆ. ಸೊ ಆವಾಗ ನಾನು ಈವ್ನಿಂಗ್ ಪೂಜೆ ಮಾಡೋದಕ್ಕಾಗಲ್ಲ. ಸೊ ಅದು ಬಿಟ್ಟರೆ ಇನ್ನೇನಾದರೂ ಹೊರಗಡೆ ಹೋಗಿದ್ದಾಗಷ್ಟೇ ಮಿಸ್ ಆಗ್ಬೋದು, ಇನ್ನೇನು ಮಿಸ್ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ. ಒಟ್ಟಿನಲ್ಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ, ಮನೇಲೂ ಕೂಡ ಏನೋ ಒಂಥರ ನೆಮ್ಮದಿ ಮತ್ತು ಆ ಒಂದು ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಮನೇಲೂ ಕೂಡ ಪ್ರಶಾಂತವಾಗಿರುತ್ತೆ. ಪೂಜೆ ಮಾಡಿದ್ರೇ ಮನ್ಸಿಗೆ ನೆಮ್ಮದಿ. ಸೊ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೂವು ಎಲ್ಲ ತೆಗೆದು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಧ್ಯ ಬಂದು ನಮ್ಮ ಸಾನ್ವಿ ಇದ್ದಾಳಲ್ಲ, ಅವಳು ಜುಟ್ಟು ಹಿಡಿಯೋದು, ಸೊ ನೋಡಿದ್ರಿ ಅನಿಸುತ್ತೆ, ಜುಟ್ಟು ಎಳೆಯೋದು ಎಲ್ಲ ಕಿರಿಕಿರಿ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಸೊ ಅದೆಲ್ಲ ನಾವು ತಳ್ಕೊಂಡು ದೂಕೊಂಡು ಕೆಲಸ ಮಾಡ್ಕೊತಾ ಹೋಗಬೇಕು. ಸೊ ಇವಾಗ ನೀಟಾಗಿ ದೇವ್ರ ಮನೆ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ.
ಸೊ ಏನು ಅಂದರೆ ಡೈಲಿ ಒರೆಸ್ಬೇಕಾ ದೇವ್ರ ಮನೆ ಅಂತ ಹೇಳಿದ್ರೆ ಹೌದು. ನಾರ್ಮಲಿ ನಾವು ಮೇಲೆ ಏನು ದೇವ್ರದ್ದು ಫೋಟೋ ಎಲ್ಲ ತೆಗ್ದಿಲ್ಲ ಅಂದ್ರೂ ಕೆಳಗಡೆ ಆದರೂ ಡೈಲಿ ಒರೆಸಿ ಪೂಜೆ ಮಾಡೋದು ಒಳ್ಳೆಯದು. ಫ್ರೆಂಡ್ಸ್ ಪೂಜೆ ಮಾಡಿಕೊಂಡೆ. ಆನಂತರ ನಾನು ಆಲ್ರೆಡಿ ಹಾಲಿಟ್ಬಿಟ್ಟು ಹೋಗಿದ್ದೆ. ಸೊ ಚೆನ್ನಾಗಿ ಕಾದಿತ್ತು. ಹಾಗೆ ಸ್ವಲ್ಪ ಶುಂಠಿನ ಜಜ್ಜಾಕ್ಬಿಟ್ಟು ಆ ಮಗುವಿಗೆ ಹಾಲು ಕೂಡ ತಂದುಕೊಟ್ಟೆ. ಸೊ ಸ್ವಲ್ಪ ಶುಂಠಿ ಹಾಕೋದ್ರಿಂದ ಕಫ ಕಟ್ಟುತ್ತೆ ಹಾಲು ಕುಡಿಯೋದ್ರಿಂದ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಶುಂಠಿ ಜಜ್ಜಿ ಹಾಕಿಬಿಟ್ಟು ಅವನಿಗೆ ಕೊಡ್ತೀನಿ ಯಾವಾಗೂ. ಸೊ ಇವಾಗ ನಮ್ಮ ಅತ್ತೆಯವ್ರಿಗೂ ಕೂಡ ಕಾಫಿ ಕೊಡ್ತಾ ಇದ್ದೀನಿ ಅವ್ರಿಗೆ, ಸಾರಿ. ಹಾಗೆ ಇವತ್ತು ಸಾನ್ವಿಗೂ ಕೂಡ ಫಸ್ಟ್ ಟೈಮ್ ಹಾಲು ಕೊಡೋಣ, ಸ್ವಲ್ಪ ಕೊಡೋಣ ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಬ್ರೆಸ್ಟ್ ಫೀಡ್ ನಿಲ್ಲಿಸಿಲ್ಲ, ಆದರೂ ಕೂಡ ಟ್ರೈ ಮಾಡೋಣ ಇವತ್ತು ಕೊಡೋಣ ಸ್ವಲ್ಪ ಅಂತ ಕೊಡ್ತಿದ್ದೀನಿ. ಯಾಕಂದರೆ ನಾನು ನೆಕ್ಸ್ಟ್ ಮಂತು ಜಾನ್ವರಿಯಲ್ಲಿ ಇವಳಿಗೆ 1.5 ತಿಂಗಳಾಗುತ್ತೆ, ಸಾರಿ 1.5 ವರ್ಷಕ್ಕೆ ನಾನು ಹಾಲು ಬಿಡಿಸೋಣ, ಬ್ರೆಸ್ಟ್ ಮಿಲ್ಕ್ನ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಒಂಚೂರು ಸ್ಯಾಂಪಲ್ ಕೊಡೋಣ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಅವಳಂತೂ ಕುಡಿಯೋದಕ್ಕೆ ತಯಾರೇ ಇಲ್ಲ. ಒಂದು ಸ್ವಲ್ಪ ಸಿಪ್ ಮಾಡಿಬಿಟ್ಟು ಅದನ್ನು ಕೂಡ ಉಗಿದ್ಬಿಟ್ಲು. ಅವಳಿಗೆ ಯಾವ ರೀತಿ ಟೇಸ್ಟ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಯಾಕಂದರೆ ಬ್ರೆಸ್ಟ್ ಫೀಡ್ ನಾನು ನಿಲ್ಲಿಸಿಲ್ಲ. ಸೊ ಬ್ರೆಸ್ಟ್ ಫೀಡ್ ನಿಲ್ಲಿಸಾದ್ಮೇಲೆ ಕುಡಿಬೋದು ಅಥವಾ ಕುಡಿದೇನೂ ಇರ್ಬೋದು ಗೊತ್ತಿಲ್ಲ. ಸೊ ಅಮೋಘ ಅವಾಗ ಬ್ರೆಸ್ಟ್ ಫೀಡ್ ನಿಲ್ಸಿದ್ಮೇಲೆ ಅವನಿಗೆ ಕೊಟ್ಟಿದ್ದು, ಅವನು ಆರಾಮ್ಸೆ ಕುಡ್ದ. ಇವಳು ಏನು ಮಾಡ್ತಾಳೋ ಗೊತ್ತಿಲ್ಲ, ಇವಾಗ ಒಂದು ಸಿಪ್ ಕೊಟ್ಬಿಟ್ಟು ಮಕ ನೋಡ್ತಾ ಇದ್ಲು. ಸೊ ಅದನ್ನು ಉಗಿದ್ಲು ಕೂಡ. ಸೊ ಕುಡಿಯೋಕ್ಕೆ ತಯಾರಿಲ್ಲ ಅವಳು. ಸೊ ಮತ್ತೆ ನಾನು ಎಲ್ಲಿ ಕುಡಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಎದ್ದು ಓಡೋಗ್ಬಿಡ್ತಾಳೆ. ಸೊ ಅದು ಅವಳಿಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಆನಂತರ ಫ್ರೆಂಡ್ಸ್ ನಾಷ್ಟ ಮಾಡಿರಲಿಲ್ಲ ಇನ್ನು. ಸೊ ನಾಷ್ಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಒಂದು ಚಿತ್ರಾನ್ನ ಮಾಡಿಕೊಂಡೆ ಬೇಗನೆ. ಸೊ ಅದೇ ಬೇಗ ಆಗೋವಂಥದ್ದು. ಸೊ ಜಾಸ್ತಿ ಕೆಲಸ ಇದ್ದಾಗ ಸೊ ಚಿತ್ರಾನ್ನ ಮಾಡಿಕೊಂಡೆ ಸಿಂಪಲಾಗಿ. ಏನು ಚಿತ್ರಾನ್ನ ಆಗೋಷ್ಟರಲ್ಲಿ ಒಂದು 9:30 ಹತ್ತತ್ರ 10 ಗಂಟೆ 9:30 ಆಗಿತ್ತು. ಸೊ ಸಾನ್ವಿ ಯಾವಾಗಲೂ 9 ಗಂಟೆಗೆ ಅಂದರೆ 9:15ಗೆ ನಾಷ್ಟ ತಿಂದ್ಬಿಡ್ತಾ ಇದ್ಲು. ಅಮ್ಮ 9 ಗಂಟೆಗೆ ಸ್ಕೂಲಿಗೆ ಹೋಗಿದ ತಕ್ಷಣ ಸಾನ್ವಿ ಕೂಡ ನಾಷ್ಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು, ಅಷ್ಟರಲ್ಲಿ ಆಗಿರ್ತಿತ್ತು. ಬಟ್ ಇವಾಗ ಅಮ್ಮಗೆ ಸ್ಕೂಲ್ ರಜಾ ಇದ್ರಿಂದ ಮತ್ತು ಇವತ್ತು ಎಲ್ಲ ತುಂಬ ಜಾಸ್ತಿ ಕೆಲಸ ಇದ್ರಿಂದ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಒಂದು 9:45 ಆಗಿತ್ತು. ಇವಾಗ ನಾಷ್ಟ ತಿನ್ನಿಸೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ಚಿತ್ರಾನ್ನ ಆಗಿದ ತಕ್ಷಣವೇ ಇಬ್ಬರಿಗೂ ಬಿಸಿ ಹಾಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಮಕ್ಕಳಿಗೆ ಮೊಬೈಲ್ ಅಥವಾ ಮೊಬೈಲ್ನ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ತಿನ್ನಿಸೋ ಅಂಥದ್ದು ಅಥವಾ ಟಿ ವಿ ಹಾಕಿ ತಿನ್ನಿಸೋ ಅಂಥದ್ದು ಮಾಡ್ತಾಯಿದ್ರೆ ಸೊ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅದು ಅವರ ಒಂದು ಬೆಳವಣಿಗೆ ಆಗಿರ್ಬೋದು, ಅವರ ಒಂದು ಮೈಂಡಿಗೆ ಸಂಬಂಧಪಟ್ಟಿರುತ್ತೆ. ಸೊ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಡಿಟೇಲ್ಡಾಗಿ ಏನಾದರೂ ಇನ್ ಕೇಸ್ ಆ ಒಂದು ಟಾಪಿಕ್ ಬಗ್ಗೆ ನನಗೇನಾದರೂ ಕಮೆಂಟ್ಸ್ ಬಂದರೆ ನಾನು ಹೇಳ್ತೀನಿ. ಬಟ್ ಆದರೆ ತುಂಬಾ ಡೇಂಜರು ಮೊಬೈಲ್ನ ಕೊಟ್ಟು ಮಕ್ಕಳಿಗೆ ಊಟ ತಿನ್ನಿಸೋ ಅಂಥದ್ದು ಅಥವಾ ಅವ್ರಿಗೆ ಊಟ ತಿನ್ನೋಕ್ಕೆ ಹೇಳೋ ಅಂಥದ್ದು ತುಂಬಾ ಡೇಂಜರು. ಸೊ ನಾನು ನೋಡ್ತಾ ಇರ್ಬೋದು ಮಕ್ಕಳನ್ನ ಇದೇ ರೀತಿ ಆಟಾಡಿಸ್ಕೊಂಡೆ ನಾನು ನಾಷ್ಟ ಅಥವಾ ಊಟ ಏನಾದ್ರೂ ಹಂಗೆ ತಿನ್ನಿಸ್ಬಿಡ್ತೀನಿ. ಇಬ್ಬರು ಕೂಡ ಪೈಪೋಟಿಯಲ್ಲಿ ಅಂತ ಮಾಡಿ ತಿಂದ್ಬಿಡ್ತಾರೆ. ಸೊ ಅಮ್ಮೋಗಿದ್ದಾಗಲೂ ಅಷ್ಟೇ ಸೇಮ್ ಇದೇನೆ. ಸ್ವಲ್ಪ ಲೇಟ್ ಆಗುತ್ತೆ, ಆವಾಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದೇ ರೀತಿ ನಾನು ಯಾವಾಗಲೂ ಕೂಡ ಊಟ ಅಥವಾ ನಾಷ್ಟ ಏನು ಕೂಡ ಮಾಡಿಸುವಂಥದ್ದು. ಸೊ ಆಮೇಲೆ ಬಂದುಬಿಟ್ಟು ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ ಒಂದು ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ.
ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ ಅಂತ. ಸೊ ಈವ್ನಿಂಗ್ ಆಗಿದ್ದಂಥದ್ದು ಇದು. ಸೊ ಆ ಒಂದು ಈವ್ನಿಂಗ್ ಎಫೆಕ್ಟ್ ಹೆಂಗಿತ್ತಂದರೆ ಬೆಳಿಗ್ಗೆನ ಚೆನ್ನಾಗಿದ್ದಿದ್ದು ಮೂಡ್ ಎಲ್ಲ ಹಾಳಾಗ್ಬಿಡ್ತು. ಆ ರೀತಿ ಎಫೆಕ್ಟ್ ಆಯಿತು ಅದು ನಿಜಕ್ಕೂ. ಸೊ ಏನಂತ ಹೇಳಿದ್ರೆ ಸಾನ್ವಿ ಇದ್ದಾಳಲ್ಲ, ನಮ್ಮ ಸಾನ್ವಿ, ಸೊ ಅವಳಿಗೆ ನಾನು ಡೇಟ್ಸ್, ಏನು ಖರ್ಜೂರ ಅಂತ ಹೇಳ್ತೀವಿ, ಡೇಟ್ಸು ಅದನ್ನು ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ. ನಾನು ಯೂಶ್ವಲಿ ಯಾವಾಗಲೂ ಡೈಲಿ ಕೊಡ್ತೀನಿ. ಸೊ ಡೈಲಿ ಕೊಟ್ಟಾಗಲೂ ಕೂಡ ಅವಳು ತಿಂದು ಬೀಜನ ಉಗಿತಾಳೆ. ಸೊ ಯಾವಾಗಲೂ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಕೂಡ. ಸೊ ಯಾವಾಗಲೂ ತಿಂದು ಬೀಜನ ಆಚೆ ಉಗಿತಾಳೆ. ಸೊ ಬಟ್ ಇವತ್ತು ಏನಂತ ಹೇಳಿದ್ರೆ ಒಂದು ಬೀಜ ಮಾತ್ರ ಉಗಿದ್ಲು. 2 ಡೇಟ್ಸನ್ನು ಕೊಡ್ತೀನಿ ದಿನಕ್ಕೆ ಈವ್ನಿಂಗ್ ಹೊತ್ತು. ಸೊ ಸಾನ್ವಿಗೆ, ಅಮ್ಮೋಗಿಗೆ ಎಲ್ರಿಗೂ ಕೂಡ. ಸೊ ಒಂದು ಬೀಜನ ಉಗಿದ್ಲು. ಸೊ ಇನ್ನೊಂದು ಬೀಜ ಬಂದುಬಿಟ್ಟು ಅಮ್ಮೋಗ ಜೊತೆ ಮಾತಾಡಿಕೊಂಡು ನಗ್ತಾನೆ ಅದನ್ನ ನುಂಗ್ಬಿಟ್ಲು. ಸೊ ಅದು ನುಂಗಿದ್ದು ತುಂಬಾ ಏನಂದರೆ ನನಗೆ ತುಂಬ ಸಖತ್ತು ಭಯ ಆಗಿಬಿಡ್ತು. ಸೊ ಇನ್ನೂ ಚಿಕ್ಕ ಮಗು, ಇನ್ನೂ 1.5 ವರ್ಷ ಕೂಡ ಆಗಿಲ್ಲ ಸಾನ್ವಿಗೆ. ಸೊ ಹಾಗಾಗಿ ಏನಾಗುತ್ತಪ್ಪ, ಅದು ಆಚೆ ಬರುತ್ತಾ ಇಲ್ವಾ, ತುಂಬ ಕನ್ಫ್ಯೂಷನ್ಸು. ಸೊ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ಸಾನ್ವಿ ಕೂಡ ಮಲ್ಕೊಂಡು, ಇವನು ಅಮ್ಮೋಗಿ ಬಂದುಬಿಟ್ಟು ಇದೆಲ್ಲ ಡ್ರಾಯಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಹಾಲಿಡೇಸ್ ಅಲ್ವಾ, ಸೊ ಅವ್ರ ಮೈಂಡು ಕೂಡ ಚೆನ್ನಾಗಿರಲಿ, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರಲಿ ಅಂತ ಡ್ರಾಯಿಂಗ್ಸ್ ಕೊಟ್ಟಿದ್ದೆ ಕಲರಿಂಗ್ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಕೊಟ್ಟಿದ್ದೆ ನುಂಗ್ಬಿಟ್ಟಿದ್ದಾಳೆ ಒಂದು. ಸೊ ತುಂಬಾ ಸಖತ್ ಭಯ ಆಗಿಬಿಟ್ಟಿತ್ತು. ಸೊ ಅದರಲ್ಲೂ ಇವರು ನಮ್ಮ ಅತ್ತೆಯವ್ರು ಇದ್ದಂಥದ್ದು ಏನು ಹೇಳಿದ್ರು, ಅದು ಬರೋದಿಲ್ಲ, ಚಿಕ್ಕ ಮಗು ಅಲ್ವಾ, ಸೊ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಕಿಡ್ನಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ರು. ತಗೋ, ಇದ್ದಿದ್ದು ಭಯ, ಅಳು. ಸೊ ನೈಟ್ ಪೂರ್ತಿ ನಾನು ನಿದ್ದೆ ಮಾಡೋದಕ್ಕಾಗಿಲ್ಲ, ಅಷ್ಟು ಅಳು, ಅಷ್ಟೊಂದು ಭಯ. ಸೊ ಆಮೇಲೆ ನಾನು ರಾಜರಾಜೇಶ್ವರಿ ತಾಯಿ, ನಮ್ಮ ತಾಯಿ ಇದ್ದಾರಲ್ಲ, ಅವ್ರನ್ನೇ ಕೇಳಿಕೊಂಡೆ. ಸೊ ಬೆಳಿಗ್ಗೆ ಸಾನ್ವಿ ಅವ್ರು ಮೋಷನ್ ಮಾಡಿದ್ರು, ಟಪಕ್ ಅಂತ ಬಿದ್ದುಬಿಡ್ತು. ಸೊ ತುಂಬ ಆವಾಗ ನನಗೆ ಮತ್ತೆ ಮೈಂಡ್ ಫ್ರೀ ಆಗಿ 2 ದಿನ ಆದಮೇಲೆ ನಾನಿವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಕೂಡ ಹಾಕಿರಲಿಲ್ಲ ನಾನು. 2 ಡೇಸ್ ಆಗಿತ್ತು ಈ ವ್ಲಾಗ್ ಮಾಡಿ. ಸೊ ಇದು ಬೇರೆ ಥರನೇ ನಾನು ವ್ಲಾಗನ್ನು ಹಾಕೋಣ, ಇದು ಬೇರೆ ಒಂದು ಶೇರ್ ಮಾಡೋಣ ಇದರಲ್ಲಿ ಅಂದ್ಕೊಂಡಿದ್ದೆ. ಸೊ ಈ ಇನ್ಸಿಡೆಂಟ್ ಆಯಿತು, ಅದಕ್ಕೆ ಸೊ ಅದನ್ನು ಶೇರ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಅಳು ಬಂದುಬಿಟ್ಟಿತ್ತು. ಸೊ ದಯವಿಟ್ಟು ಯಾರು ಕೂಡ ವರಿ ಮಾಡ್ಕೊಬೇಡಿ. ಯಾವುದೇ ಒಂದು ಹಣ್ಣಿನ ಬೀಜವನ್ನು ಮಕ್ಕಳು ತಿಂದಾಗ, ಸೊ ಅದರಲ್ಲೊಂದು ಖರ್ಜೂರ ದಪ್ಪ ಇರುತ್ತೆ, ಅದಕ್ಕೆ ನಾನು ಟೆನ್ಷನ್ ಆದೆ. ಬೇರೆ ಕಿತ್ಲೆನಿದ್ದೆಲ್ಲ ಅದೆಲ್ಲ ನೋ ಪ್ರಾಬ್ಲಮ್. ಸೊ ಇವತ್ತು ಖರ್ಜೂರದಲ್ವಾ, ಸೊ ಅದಕ್ಕೆ ಭಯ ಆಗಿತ್ತು. ನೋ ಪ್ರಾಬ್ಲಮ್, 1 ಡೇ ಅಥವಾ 2 ಡೇ ಆದಮೇಲೆ ಅದು ಮೋಷನ್ನಲ್ಲಿ ಬಂದ್ಬಿಡುತ್ತೆ. ಸೊ ಸಾನ್ವಿಗೂ ಕೂಡ ಇವತ್ತು ಈವ್ನಿಂಗ್ ತಿಂದಿದ್ದು, ಬೆಳಿಗ್ಗೆ ಮಾರ್ನಿಂಗೇ ಅವಳು ಮೋಷನ್ ಮಾಡಿದ ತಕ್ಷಣವೇ ಬಂದುಬಿಡ್ತು. ಆವಾಗ ನನಗೆ ಸಮಾಧಾನ ಆಯಿತು, ಖುಷಿ ಆಯಿತು. ರಾಜೇಶ್ವರಿ ತಾಯಿಗೆ ಥ್ಯಾಂಕ್ಸ್ ಕೂಡ ಹೇಳಿದೆ. ಸೊ ಸಖತ್ತು ಖುಷಿ ಆಯಿತು. ಸೊ ಈ ಇನ್ಸಿಡೆಂಟ್ನ ಶೇರ್ ಮಾಡ್ಕೊಬೇಕನ್ನಿಸ್ತು ಫ್ರೆಂಡ್ಸ್. ಎಲ್ಲರೂ ಕೂಡ ಒಬ್ಬೊಬ್ಬರು ಇರ್ತಾರೆ ಪೇರೆಂಟ್ಸು, ಸೊ ಗೊತ್ತಾಗಲ್ಲ. ನಾನು ತುಂಬ ನರ್ವಸ್ ಆಗಿಬಿಟ್ಟಿದ್ದೆ. ಸೊ ಹಾಗೆ ಬೇರೆಯವ್ರು ಆಗಬಾರ್ದು ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ, ಮೂಲಂಗಿ ಸಾಂಬಾರು. ಸೊ ಹೆಣ್ಮಕ್ಳು ಕೆಲಸ ಅಂತೂ ಮುಗಿಯೋದಿಲ್ಲ ಫ್ರೆಂಡ್ಸ್, ಇನ್ನೂ ನಡೀತಾನೇ ಇರುತ್ತೆ. ಮನೇಲಿರ್ತೀಯ, ಏನು ಮಾಡ್ತೀಯ ಅನ್ನೋರಿಗೆಲ್ಲ ಈ ಒಂದು ವ್ಲಾಗನ್ನು ನೋಡಿದಾಗ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ನಾನು ಬೇಗ ಅಡುಗೆ ಮಾಡ್ಕೊತೀನಿ, ಸಾನ್ವಿ ಇದ್ದೇಳಷ್ಟರಲ್ಲಿ ಅಡುಗೆ ಮಾಡ್ತೀನಿ, ಮತ್ತು ಮಕ್ಳಿಗೆ ಊಟ ಮಾಡಿಸ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ, ಪಾತ್ರೆ ತೊಳಿತೀನಿ. ಇದ್ದೇ ಇರುತ್ತೆ ಫ್ರೆಂಡ್ಸ್ ಕೆಲಸ. ಹೇಳ್ತಾ ಇದ್ದೆ ವ್ಲಾಗು ತುಂಬ ದೊಡ್ಡ ವ್ಲಾಗ್ ಆಗಿಬಿಡುತ್ತೆ. ಸೊ ಯಾರೂ ಕೂಡ ನೋಡೋದಿಲ್ಲ. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.